ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡುವುದರ ಜೊತೆಗೆ ಕೂಲಿಕಾರರ ಮಕ್ಕಳ ಆರೈಕೆಗೆ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೊಳಿಸಿದೆ. ಬೀದರ್ ಜಿಲ್ಲೆಯ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆ ಅನ್ನೋ ಕಾನ್ಸೆಪ್ಟ್ನ ಜಾರಿ ಮಾಡಿದ್ದಾರೆ. ಒಂದು ಕಡೆ ಮಕ್ಕಳ ಭವಿಷ್ಯಕ್ಕಾಗಿ ಬೆವರು ಸುರಿಸ್ತಿರೋ ಹೆತ್ತವರು, ಮತ್ತೊಂದೆಡೆ ಹೆತ್ತವರಿಂದ ದೂರವಿದ್ರೂ ಸ್ವಚ್ಛಂದವಾಗಿ ಆಡ್ತಿರೋ ಪುಟಾಣಿ ಮಕ್ಕಳು. ಇದು ಬೀದರ್ನ ಜನವಾಡಿ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಮಕ್ಕಳ ಆರೈಕೆಗೆ ರಾಜ್ಯ ಸರ್ಕಾರ ಹೊಸದಾಗಿ ಕೂಸಿನ ಮನೆ ಆರಂಭಿಸಿದೆ. ಕನಿಷ್ಠ 6 ತಿಂಗಳು ಹಾಗೂ ಗರಿಷ್ಠ 3 ವರ್ಷದೊಳಗಿನ ಮಕ್ಕಳು ಇಲ್ಲಿ ದಾಖಲಾತಿಯನ್ನ ಪಡೆಯಲು ಅರ್ಹರು. ಮಳೆ ಬಿಸಿಲಿನಿಂದ ಕೂಲಿ ಕಾರ್ಮಿಕರ ಮಕ್ಕಳ ರಕ್ಷಣೆ ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ಮಾಡಲು ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಊಟ ತಿಂಡಿ ಅವ್ರಿಗೆ ಏನದ ಎಲ್ಲ ಮಾಡತ್ತಾರ, ಎಲ್ಲ ಹೆಲ್ಪ್ ಅದ ನಾವು ಕೆಲಸ ಮಾಡಿ ಬದುಕಲತ್ತಿದ್ದೆವು. ಹೆಲ್ಪ್ ಇಲ್ದ್ರೆ ಮಕ್ಕಳಿಗೆ ತಗೊಂಡು ಬಗಲಾಗ ಎಲ್ಲಿ ಕೆಲಸ ಮಾಡಿ ಬದುಕ್ತೇವೆ ಸರ್. ಮಾಡತ್ತಾರ ಅಂದೇ ನಾವು ಮಕ್ಕಳಿಗೆ ಬಿಟ್ಟು ಬಂದು ಕೆಲಸ ಮಾಡಿ ಹೊಟ್ಟೆ ತುಂಬ್ಕೊಲತ್ತಿದ್ದೆವು. ಮಕ್ಕಳಿಗೆ ತಗೊಂಡು ನಾವು ಕೆಲ್ಸಕ್ಕೆ ಬರ್ರಿ ಅಂದ್ರೆ ಮಳೆ ಅದ, ಬಿಸಿಲದ, ಚಳಿ ಅದ, ನಾ ಹೆಂಗೆ ಕೆಲಸ ಮಾಡಿ ಬದುಕ್ತೀರಿ ಸರ್. ಈ ಯೋಜನೆಯಲ್ಲಿ ಪ್ರತಿ ಕೂಸಿನ ಮನೆಗೆ ತರಬೇತಿ ಪಡೆದ ನರೇಗಾ ಜಾಬ್ ಕಾರ್ಡ್ ಹೊಂದಿರುವ 4 ಮಹಿಳೆಯರು ಕೇರ್ ಟೇಕರ್ಸ್ ಆಗಿ ಮಕ್ಕಳನ್ನ ಆರೈಕೆ ಮಾಡುತ್ತಿದ್ದಾರೆ. ಕೇರ್ ಟೇಕರ್ಸ್ಗೆ ನರೇಗಾ ಕೂಲಿ 349 ರೂಪಾಯಿ ಗೌರವಧನವನ್ನ ಪಾವತಿಸಲಾಗುತ್ತಿದೆ. ಮಕ್ಕಳಿಗೆ ಅಕ್ಕಿ ಕಿಚಡಿ, ರವೆ ಕಿಚಡಿ, ಸಿಹಿ ಗಂಜಿ, ಹಾಲು, ಹಣ್ಣು, ಮೊಟ್ಟೆ ಹೀಗೆ ಪ್ರತಿನಿತ್ಯ ಒಂದೊಂದು ಖಾದ್ಯಗಳನ್ನು ತಯಾರಿಸಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಉಣಬಡಿಸಲಾಗುತ್ತಿದೆ. ಬೀದರ್ನಲ್ಲಿ 180ಕ್ಕೂ ಅಧಿಕ ಕೂಸಿನ ಮನೆಗಳನ್ನು ಆರಂಭಿಸಲಾಗಿದೆ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಒಟ್ಟಿಗೆ ಕೂಡಿ ಒಂದು ಕೂಸಿನ ಮನೆ ಅಂತೇಳಿ ಒಂದು ಕಾನ್ಸೆಪ್ಟ್ ನಾವು ಈಗಾಗಲೇ 5 ತಿಂಗಳಿಂದ ಸತತವಾಗಿ ನಮ್ಮ ತಾಲೂಕಲ್ಲಿ ನಡೆಸ್ತಾ ಇದ್ದೇವೆ. ಆ ಕೂಸಿನ ಮನೆ ಯೋಜನೆ ಅಡಿಯಲ್ಲಿ ನಾವು ಒಂದು 6 ತಿಂಗಳಿಂದ 3 ವರ್ಷದ ಮಕ್ಕಳು ಈ ಯಾರು ಕೆಲಸಕ್ಕೆ ಹೋಗ್ತಾರಲ್ಲ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ, ಆ ಕೂಸುಗಳು ಅಲ್ಲಿ ಬಿಡಬೇಕಂತ ಒಂದು ಹೊಸ ಯೋಜನೆ ತಂದರು. ಒಟ್ನಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಕೂಸಿನ ಮನೆ ಯೋಜನೆ ನರೇಗಾ ಕೂಲಿ ಕಾರ್ಮಿಕರಿಗೆ ತುಂಬಾ ಸಹಕಾರಿಯಾಗಿದ್ದು ದುಡಿಯುವ ವರ್ಗದ ಜನರನ್ನ ಪ್ರೋತ್ಸಾಹಿಸಲು ಸಹಕಾರಿಯಾಗಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.